ಸುರಕ್ಷಿತ ಸ್ಥಳಗಳಿಗೆ ತೆರಳಿ ಅಂತ ಜನರಿಗೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಲಾಗಿದೆ. 1.5 ಗಂಟೆಗಳ ಕಾಲ ರಕ್ಷಣಾ ಕಾರ್ಯ ಸ್ಥಗಿತಗೊಂಡಿದೆ. ನೇಪಾಳದ ಕೆಲ ಜಿಲ್ಲೆಗಳಲ್ಲಿ ರಕ್ಷಣಾ ಪಡೆ ಹೈ ಅಲರ್ಟ್ ಘೋಷಣೆ ಮಾಡಿದೆ. ನೋಡಿ, ನಾವು ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳನ್ನು. ಇಡೀ ನೇಪಾಳದ ಆ ನೆರೆಪೀಡಿತ ಪ್ರದೇಶಗಳಿದೆಯಲ್ಲ, ಸ್ಮಶಾನ ಸದೃಶ. ಎಲ್ಲಿ ನೋಡಿದ್ರಲ್ಲಿ ಹೆಣಗಳು, ಕೆಸರು, ಅದೆಷ್ಟು ಮನೆಗಳು ಮುಚ್ಕೊಂಡು ಹೋದವು. ಎಲ್ಲೆಲ್ಲಿ ಕೆಸರು ತೆಗೆದರೂ ಅಲ್ಲಲ್ಲಿ ಶವಗಳು ಕಾಣ್ತವೆ. ಅಂಥ ಸ್ಥಿತಿ ನೋಡಿ, ಹಿಂಗಿದೆ ಸ್ಥಿತಿ. ಈ ಪ್ರಕೃತಿಯ ಯುದ್ಧ ಇದೆಯಲ್ಲ, ಅದು ಮನುಷ್ಯನ ಯುದ್ಧಕ್ಕಿಂತ ಬಹಳ ಘೋರ. ಅದು ಒಂದು ಸರಿ ಏನಾದರೂ ಪ್ರಕೃತಿ ಮನಸ್ಸು ಮಾಡಿಬಿಟ್ರೆ ಅಲ್ಲೋಲ ಕಲ್ಲೋಲ, ಮುಗೀತು ಕತೆ. ಡ್ಯಾಮ್ನಲ್ಲಿ ಬಿರುಕಾಗಿದೆ, ಹುಷಾರು ಅಂತ ಒಂದು ಸಂದೇಶ ರವಾನೆ ಆಗಿದೆ. ನಮ್ಮ ಪ್ರತಿನಿಧಿಯಲ್ಲಿ ಒಂದು ಪ್ರತ್ಯಕ್ಷ ವರದಿ ಕೊಡ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ ಅದನ್ನು. ಸ್ಥಿತಿಗತಿಗಳು ನೋಡಿ ಯಾವ ರೀತಿ ಇದೆ ಅಂತ. ನರಪಿಳ್ಳೆ ಇಲ್ಲ ಅಲ್ಲಿ ಕಾಣ್ತಿರುವಂಥದ್ದು ಬರೀ ಶವಗಳು, ಮುರಿದು ಬಿದ್ದ ಮನೆಗಳು, ಮುಚ್ಕೊಂಡು ಹೋಗಿರುವಂಥ ವೆಹಿಕಲ್ಗಳು, ನಾಶವಾಗಿರುವಂಥ ಹಳ್ಳಿಗಳು. ಚೀನಾ ಮತ್ತೊಂದು ಸಂದೇಶವನ್ನು ರವಾನಿಸಿದೆ. ಹುಷಾರಾಗಿರಿ, ಮತ್ತೊಂದು ಹಿಮ ಸರೋವರ ಯಾವುದೇ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಹಾನಿ ಮಾಡಬಹುದು. ಕೃತಕ ಸರೋವರ 2.5 ಕೋಟಿ ಲೀಟರ್ ನೀರಿದೆ, ಅಂದರೆ 30 ಲಕ್ಷ ಕ್ಯೂಬಿಕ್ ಮೀಟರ್ ನೀರು ರಿಲೀಸ್ ಆಗುತ್ತೆ. ಹುಷಾರಾಗಿರಿ, ಮತ್ತೊಂದು ಹಿಮ ಸರೋವರ ಉಕ್ಕಿ ಹರಿತಾ ಇದೆ. ಅದು ಏನಾದರೂ ಅದಾಯಿತು ಅಂತಂದರೆ ಮತ್ತೊಂದಿಷ್ಟು ಎಡವಟ್ಟುಗಳಾಗ್ಬಿಡ್ಬೋದು. 30 ಲಕ್ಷ ಕ್ಯೂಬಿಕ್ ಮೀಟರ್ ನೀರು, 2.5 ಕೋಟಿ ಲೀಟರ್ ನೀರು ಸಂಗ್ರಹ ಆಗಿದೆ. ಯಾವುದೇ ಸಂದರ್ಭದಲ್ಲಿ ಅದು ಉಕ್ಕಿ ಹರಿಯಬಹುದು. ಎಚ್ಚರಿಕೆಯಿಂದಿರಿ ಎನ್ನುವಂಥ ಸಂದೇಶ. ಅಲ್ಲಲ್ಲಿ ಹಿಮಬಂಡೆಗಳು ಏನು ಮಾಡ್ತವೆ ಅಂತಂದರೆ ಕೃತಕ ಅಣೆಕಟ್ಟು ಸೃಷ್ಟಿಯಾಗ್ಬಿಡುತ್ತೆ. ವಿಪರೀತ ನೀರನ್ನು ತಡೆದಿಟ್ಟಿರುತ್ತದು. ಅದು ಒಂದೇ ಸರಿಗೆ ಏನಾದರೂ ಬಿರುಕು ಬಂತು ಅಂತಂದರೆ ಅಲ್ಲಿಂದ ನೀರು ಹರಿದು ಬರುತ್ತಲ್ಲ, ಅದು ಅಲ್ಲಿ ಎಲ್ಲೆಲ್ಲಿ ನೀರು ಬಂದು ಬೀಳುತ್ತಲ್ಲ, ಸುತ್ತಮುತ್ತ ಇದ್ದಂಥ ಆ ಐಸೆಲ್ಲವೂ ಕೂಡ ಅದು ಪೂರ್ತಿ ಮಂಜುಗಡ್ಡೆ ಕರಗಿಬಿಡುತ್ತೆ. ಮಂಜುಗಡ್ಡೆ ಕರಗಿದ್ದು ಒಂದೇ ತಡ, ನೀರು ಹೆಂಗೆ ಹರಿಯುತ್ತೆ ಅಂತಂದ್ರೆ ಹೇಳಬಾರ್ದು. ನೋಡಿ, ನಾವು ತೋರಿಸ್ತಾ ಇದ್ದೀವಿ ಅದನ್ನೇ.